ಸರಿಸುಮಾರು 45 ಲಕ್ಷ ರೂಪಾಯಿಗಳಷ್ಟು ವ್ಯಾಪಾರವನ್ನ ವೀಕೆಂಡ್ಸ್ ಅಲ್ಲಿ ಬಿಸ್ನೆಸ್ ಮಾಡಿರುವಂತವರು ಸ್ನೇಹಿತರೆ. ಯು ಕ್ಯಾನ್ ಸಿ ನಾನು ಇವಾಗ ಹಾಕಿರೋ ಬ್ಲೌಸ್ ಕೂಡ ತಾಂಜಾವೂರ್ ಪೇಂಟಿಂಗ್ ನಾನು ಹಾಕೊಂಡಿರೋದು. ಕಂಪ್ಲೀಟ್ ಹ್ಯಾಂಡ್ ಪೇಂಟೆಡ್ ಹ್ಯಾಂಡ್ ವರ್ಕ್ ಅಂಡ್ ಇಟ್ಸ್ ಅ ಸಿಂಗಲ್ ಹ್ಯಾಂಡ್. ಒಂದು ಸೀರೆ 20 ದಿನ ಬೇಕು ಮಾಡಕ್ಕೆ. ಇದು ನೋಡಿ, ದಿಸ್ ಇಸ್ ಆಕ್ಚುಲಿ ಅ ಪ್ಯೂರ್ ಹ್ಯಾಂಡ್ಲೂಮ್ ಟಸರ್ ಸ್ಯಾರಿ. ಇದು ಕೂಡ ಕೈಯಲ್ಲೇ ಮಾಡುವಂಥದ್ದು. ತುಂಬಾ ಡಿಫ್ರೆನ್ಸ್ ಏನಿರಲ್ಲ. ನೀವು ಒಂದು 1,000 ಮೇಲೆ ಇನ್ನೊಂದು 100 ರೂಪಾಯಿ 150 ರೂಪಾಯಿ ಎಕ್ಸ್ಟ್ರಾ ಅಂತ ಅನ್ಕೊಂಡ್ರು ಒಳ್ಳೆ ಸೀರೆ ಸಿಗುತ್ತೆ ನಿಮ್ಗೆ. ಇದೆಲ್ಲ ಈ ಕೆಲಸಗಳೆಲ್ಲ ನಡೆಯೋದು ಬರೀ ವೀಕೆಂಡ್ಸ್ ಅಷ್ಟೇ. ವೀಕ್ ಡೇಸ್ ಮಾಡಿದ್ರೆ ಆಮೇಲೆ ನನ್ನ ಅಲ್ಲಿಂದ ಒದ್ದೋಡಿಸ್ತಾರೆ. ಸೊ ವೀಕೆಂಡ್ಸ್ ಮಾತ್ರನೇ ಮಾಡಬೇಕು, ಹಗಲು ರಾತ್ರಿ ಮಾಡಬೇಕು. ಸಿ ದಿಸ್ ಇಸ್ ಅ ವೆರಿ ಯುನೀಕ್ ಕೈಂಡ್ ಆಫ್ ಅ ಕಾಂಬಿನೇಷನ್ ವಿಚ್ ವಿಲ್ ಕಮ್ ಅರೌಂಡ್ 1,000 ಓನ್ಲಿ. ಇದು ಕೂಡ ನಿಮಗೆ ವಿತಿನ್ 2,500 ಒಳಗಡೆ ಬರುತ್ತೆ. ತುಂಬಾ ಸಾಫ್ಟ್ ಆಗಿರುತ್ತೆ. ಹೌದು, ತುಂಬಾ ಸಾಫ್ಟ್ ಲೈಟ್ ವೇಟ್. ಹೌದು, ಬಟ್ ಹ್ಯಾಂಡ್ ವರ್ಕ್ ಇದೆ ನೋಡಿ. ಹೌದು. ಹೆಣ್ಣಿಗೆ ಸೀರೆ ಯಾಕೆ ಅಂದ? ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಂತವಾಗಿ ಉದ್ಯಮ ಮಾಡಬೇಕು, ನಾನು ಸಂಬಳಕ್ಕೆ ಕಾಯ್ಕೋಬಾರ್ದು, ನಾನು ದುಡಿಯೋದ್ರ ಜೊತೆಗೆ ಇನ್ನೊಂದು 4 ಜನಕ್ಕೆ ಕೆಲಸ ಕೊಡಬೇಕು ಅಂತ ಯಾರಿಗೆ ಆಸೆ ಕನಸಿರಲ್ಲ ಹೇಳಿ ಅಲ್ವಾ? ಆ ರೀತಿ ಕನಸು ಕಾಣುವವರು ಅನೇಕರು ಇರ್ತಾರೆ ಸ್ನೇಹಿತರೆ. ಆದರೆ ಆ ಕನಸನ್ನು ಕನಸಾಗೆ ಉಳಿಸ್ಬಿಡೋರ ಸಂಖ್ಯೆನೇ ಜಾಸ್ತಿ. ಆದರೆ ಬನ್ನಿ, ನಾನೀಗ ಬಂದಿರೋಂಥದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ವೃಷಭ ವಸ್ತ್ರ ಅಂತನ್ನುವ ಈ ಒಂದು ಬೃಹತ್ತಾದಂಥ ವಿಶಾಲವಾದಂಥ ವಿಶೇಷವಾದಂಥ ಒಂದು ಬೋಟಿಕೆಗೆ ಸ್ನೇಹಿತರೆ. ಎಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಿ ಬಗೆ ಬಗೆಯ ವಿಶೇಷವಾದ ಸೀರೆಗಳು. ಇವು ಇಡೀ ಭಾರತದಾದ್ಯಂತ ಅನೇಕ ಭಾಗಗಳಿಂದ ಕಲೆಕ್ಷನ್ ಮಾಡಿರುವಂಥ ಸೀರೆಗಳು ಸ್ನೇಹಿತರೆ. ಇದನ್ನು ನಡೆಸ್ತಾ ಇರುವಂಥವ್ರು ವೀಣಾ ಅಂಥೇಳಿ. ಮೂಲತಃ ಅವರು IT ಉದ್ಯೋಗಿ, IT ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರು. ಆದರೆ ನಾನು ನನ್ನ ಸ್ವಂತ ಉದ್ಯೋಗವೊಂದನ್ನು ಶುರು ಮಾಡಬೇಕು ಅಂತ ಕನಸನ್ನು ಕಂಡು ಕಳೆದ 3 ವರ್ಷಗಳಲ್ಲಿ ಈ ವೃಷಭ ವಸ್ತ್ರ ಸಂಸ್ಥೆಯನ್ನು ಕಟ್ಟಿ ವಾರಾಂತ್ಯಗಳಲ್ಲಿ, ಮುಖ್ಯವಾಗಿ ವಾರಾಂತ್ಯಗಳು ಅವ್ರಿಗೆ ಸಿಗುವಂಥ ಬಿಡುವನ್ನು ಬಳಸ್ಕೊಂಡು ಸರಿಸುಮಾರು 45 ಲಕ್ಷ ರೂಪಾಯಿಗಳಷ್ಟು ವ್ಯಾಪಾರವನ್ನು ವೀಕೆಂಡ್ಸಲ್ಲಿ ಬಿಸ್ನೆಸ್ ಮಾಡಿರುವಂಥವ್ರು ಸ್ನೇಹಿತರೆ. ಎಂಥ ಮೋಟಿವೇಶ್ನಲ್ ಪ್ರೇರಣಾತ್ಮಕ ಕಥೆ ಅಲ್ವಾ? ಬನ್ನಿ, ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಶೇಷವಾದ ಕಥೆಗೆ. ಸ್ನೇಹಿತರೆ, ವೀಣಾ ಮೇಡಮ್ ಅವ್ರನ್ನ ನಾವು ಮಾತಾಡ್ಸೋಣ, ಈ ಸೀರೆಗಳ ಬಗ್ಗೆ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಜೊತೆಗೆ ಈ ವೃಷಭ ವಸ್ತ್ರ ಸಂಸ್ಥೆಯಲ್ಲಿ ಇಡೀ ಭಾರತದ ವಿಶೇಷವಾದಂತಹ ಸೀರೆಗಳಲ್ಲಿ ಸಿಗ್ತವೆ. ಬೆಂಗಳೂರಿನಲ್ಲಿ ಸಿಗ್ತವೆ ಸ್ನೇಹಿತರೆ. ಅದು ಕೋಲ್ಕತ್ತಾ ಭಾಗದ ಅಂದರೆ ಬೆಂಗಾಲ್ ಭಾಗದ ಸೀರೆಗಳಾಗ್ಬೋದು, ಅಥವಾ ನಮ್ಮ ಕಾಶಿ, ವಾರಣಾಸಿ, ಬನಾರಸ್ ಭಾಗದ ಸೀರೆಗಳಾಗ್ಬೋದು, ನಮ್ಮ ದಕ್ಷಿಣ ಭಾರತಕ್ಕೆ ಬಂತು ಅಂತಂದರೆ ನಮ್ಮ ಕಾಂಜೀವರಂ, ತಿರುಪತಿ ಸುತ್ತಮುತ್ತ ಸಿಗುವಂಥ ವಿಶೇಷವಾದ ಸೀರೆಗಳಾಗ್ಬೋದು, ಕರ್ನಾಟಕದ ಮೈಸೂರು ಸಿಲ್ಕ್ ಇತ್ಯಾದಿ ಆಗ್ಬೋದು, ಎಲ್ಲವೂ ಇಲ್ಲಿ ಸಿಗ್ತವೆ ಸ್ನೇಹಿತರೆ. ಅನೇಕ ಬಗೆಯ ಸೀರೆಗಳು ಎಲ್ಲವನ್ನು ನಾವು ಕೇಳ್ಕೊಳ್ಳೋಣ ಸ್ನೇಹಿತರೆ. ಜೊತೆಗೆ ಅಫ್ಕೋರ್ಸ್ ಅವರ ಪ್ರೇರಣಾತ್ಮಕ ಬದುಕಿನ ಜರ್ನಿ ಕೂಡ ಕೇಳೋಣ. ಏನಂತೀರಿ? ಸ್ವಾಗತ ನಿಮಗೆ ವೃಷಭ ವಸ್ತ್ರ, ಬೆಂಗಳೂರು, ರಾಜರಾಜೇಶ್ವರಿ ನಗರ ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಮೇಡಮ್. ಓ, ನಮಸ್ಕಾರ ಸರ್, ಬನ್ನಿ. ನಮಸ್ಕಾರ, ಬರ್ಬೋದಾ? ಎಸ್ ಎಸ್ ಎಸ್. ಸೊ ಬಿಸಿ ಇದ್ರಿ, ಮಾತಾಡಕ್ಕೆ ಸ್ವಲ್ಪ ಸಮಯ ಇದೆ ತಮಗೆ? ಇಲ್ಲ, ಆಕ್ಚುಲಿ ತಾಂಜಾವೂರ್ ಪೇಂಟಿಂಗ್ ಫಿನಿಶಿಂಗ್ ಆಗಿತ್ತು, ಅದನ್ನ ಚೆಕ್ ಮಾಡ್ತಾ ಇದೀವಿ. ನೀವು ಹಾಗೆ ಬಂದ್ರಿ. ಸೊ ಅದು ಮೊದಲು ಅದೇ ತೋರಿಸ್ಬಿಡಿ, ತಂಜಾವೂರ್ ಪೇಂಟಿಂಗ್ ಅದನ್ನೇ ಸ್ಟಾರ್ಟ್ ಮಾಡೋಣ. ಶೋರ್. ನಮ್ಮ ಆರ್ಟಿಸನ್ಸ್ ಕೂಡ ಇಲ್ಲೇ ಇದ್ದಾರೆ ಇವತ್ತು. ಲಕ್ಕಿ, ಆಕ್ಚುಲಿ ಯು ಆರ್ ವೆರಿ ಲಕ್ಕಿ. ಅವ್ರನ್ನು ಕೂಡ ಬರ್ಮಾಡ್ಕೊಳ್ಳೋಣ. ಬನ್ನಿ ಗೀತಾ ಅವರೇ. ನಮಸ್ತೆ ಮೇಡಮ್. ನಿಮ್ಮ ಆರ್ಟಿಸ್ಟ್ ಸೇಮ್ ಆರ್ಟಿಸ್ಟ್ ಇದ್ದಂಗೆ ಇದೆ. ಹೌದು. ಇದು ಆಕ್ಚುಲಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, 120 GSMದು. ಈ ಪರ್ಟಿಕ್ಯುಲರ್ ಸ್ಯಾರಿನಲ್ಲಿ ಏನೂ ಇಲ್ಲ, ಅಂದ್ರೆ ಬೇಸಿಕಲಿ ಜರಿ ಇಲ್ಲ, ಸೆರ್ಗಿಲ್ಲ, ಏನೂ ಇಲ್ಲ. ಜಸ್ಟ್ ಎಸ್ ಅ ಫ್ಯಾಬ್ರಿಕ್ 5.5 ಮೀಟರ್ ಸ್ಯಾರಿ ಬಂದಿತ್ತು ನಮಗೆ. ಅವ್ರದ್ದು ಏನು ರಿಕ್ವೆಸ್ಟ್ ಇತ್ತು ಅಂತಂದ್ರೆ, ನಮಗೆ ಪೆನ್ ಕಲಂಕಾರಿ ಇಲ್ಲ ಅಂತಂದ್ರೆ ತಾಂಜಾವೂರ್ ಪೇಂಟಿಂಗ್ ಯಾವುದಾದ್ರು, ಅಂದ್ರೆ ಆಕ್ಚುಲಿ ಅವ್ರು ಬಂದಿದ್ದೆ ಪೆನ್ ಕಲಂಕಾರಿ ಮಾಡ್ಕೊಡಿ ಅಂತ. ಆಮೇಲೆ ನಾವು ಇದ್ರ ಕಲರ್ ನೋಡಿದಾಗ ಗೊತ್ತಾಯ್ತು ಪೆನ್ ಕಲಂಕಾರಿ ವರ್ಕ್ ಏನಿದೆ ಇದ್ರ ಮೇಲೆ ಕಾಣಲ್ಲ ಅಂತ. ಯಾಕಂದ್ರೆ ಡಾರ್ಕ್ ಕಲರ್ ಇತ್ತು ಅಂದ್ರೆ ಪೆನ್ ಕಲಂಕಾರಿ ವರ್ಕ್ ಸ್ಟಾರ್ಟ್ ಮಾಡಕ್ ಆಗಲ್ಲ. ಆಮೇಲೆ ಬೇಕಾದ್ರೆ ಯಾವುದೇ ಕಲರ್ ಮಾಡಿಸಬಹುದು, ಬಟ್ ಇನಿಷಿಯಲ್ ಸ್ಟಾರ್ಟ್ ಆಲ್ವೇಸ್ ವಿಲ್ ಬಿ ಆನ್ ಇದು ಕ್ರೀಮ್ ಕಲರು ಇಲ್ಲ ವೈಟ್ ಕಲರ್ ಬೇಸ್ ಮೇಲೆ ಮಾಡುವಂಥದ್ದು. ಸೊ ಅದರಿಂದ ಇದನ್ನ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ತಾಂಜಾವೂರ್ ಪೇಂಟಿಂಗ್ ಅಂತ ಮೈಂಡಿಗೆ ಬಂತು. ಆಮೇಲೆ ನಮ್ಮ ಆರ್ಟಿಸನ್ ಗೀತಾ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರ ಮಾಡಿಸಿದ್ವಿ. 20 ಡೇಸ್ ಆಗಿದೆ ಸರ್ ಇದು ಮಾಡೋದಕ್ಕೆ. ಒಂದು ಸೀರೆ 20 ದಿನ ಬೇಕು ಮಾಡೋಕ್ಕೆ. ಸೊ ನನ್ನ ಹೆಸರು ಗೀತಾ ಅಂತ. ತಾಂಜಾವೂರ್ ಪೇಂಟಿಂಗ್ ಒಂದೇ ಅಲ್ಲ, ಸೊ ಅದ್ರ ಜೊತೆಗೆ ನಾವು ಬ್ಲಾಕ್ ಪ್ರಿಂಟಿಂಗ್ ಅಂತಾನು ಮಾಡ್ತೀವಿ. ಸೊ ಎಲ್ಲ ರಿಲೇಟೆಡ್ ಟು ದ ಪೇಂಟ್ಸ್. ಸೊ ಪೇಂಟಿಗೆ ರಿಲೇಟ್ ಆಗಿರೋದ್ರಿಂದ ನನಗೆ ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್. ಲೈಕ್ ಯು ಕ್ಯಾನ್ ಸಿ ನಾನು ಇವಾಗ ಹಾಕಿರೋ ಬ್ಲೌಸ್ ಕೂಡ ತಾಂಜಾವೂರ್ ಪೇಂಟಿಂಗ್ ನಾನು ಹಾಕೊಂಡಿರೋದು. ಹೌದು. ಅಂಡ್ ಆಲ್ಸೋ ಯಾಕೆ ನಾವು ಇವಾಗ ಇದ್ರಿಗೆ ಬಂದ್ವಿ ಅಂತಂದ್ರೆ, ಇದು ತುಂಬಾ ಟ್ರೆಂಡಲ್ಲಿ ಇದೆ ಸರ್ ಇವಾಗ. ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾಂಡ್ ವರ್ಕ್ ಬ್ಲೌಸಸ್ಗೂ ಹೋಗ್ತಾರೆ ಮತ್ತೆ ಸ್ಯಾರೀಸ್ಗೂ ಹೋಗ್ತಾರೆ. ಯಾಕಂದ್ರೆ ನಿಮ್ಗೆ ಇವಾಗ ವೆರೈಟೀಸ್ ಗೊತ್ತು, ತುಂಬಾನೇ ವೆರೈಟೀಸ್ ಸ್ಯಾರೀಸು ಇದೆ, ಬ್ಲೌಸಸ್ಸು ಇದೆ. ಸೊ ಯಾವಾಗಲೂ ಜನ ಟ್ರೆಂಡ್ ಏನ್ ನಡೆಯುತ್ತೆ ಅದನ್ನೇ ಹಾಕೊಳ್ಳೋದು, ಇಲ್ಲ ಸೆಲೆಬ್ರಿಟೀಸ್ ಏನ್ ಹಾಕೊಂತಾರೆ ಅದೇ ನಿಮ್ಮ ಹತ್ರ ಇದೆಯಾ ಅಂತ ತಂದು ನಮ್ಗೆ ತೋರಿಸೋದು ಮಾಡೋದು. ಎಕ್ಸಾಕ್ಟ್ಲಿ. ಸೊ ಈ ತರ ಎಲ್ಲ ಇರೋದ್ರಿಂದ ಸೊ ಈಗ ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಕಂಪ್ಲೀಟ್ ಡೈ ಕಲರ್ಸ್, ನ್ಯಾಚುರಲ್ ಡೈ ಕಲರ್ಸ್ ಅವ್ರು ಯೂಸ್ ಮಾಡೋದು, ಮತ್ತೆ 22 ಕ್ಯಾರೆಟ್ ಗೋಲ್ಡ್ ಹಾಕ್ತಾರೆ. ಆಗಿನ ಕಾಲದ ನೀವು ಹೋಗಿ ನೋಡಿದ್ರೆ ಆ ಫೋಟೋಸ್ ಅಲ್ಲಿ ಅದು ಅಷ್ಟು ಹೊಳಿಯಕ್ಕೆ ಮೇನ್ ಕಾರಣನೇ ಈ ಗೋಲ್ಡ್ ಸರ್.
ದಿಸ್ ಗೋಲ್ಡ್ ವಾಟ್ ವಿ ಹ್ಯಾವ್ ಯೂಸ್, ದಿಸ್ ಇಸ್ ಪೇಂಟ್, ದಿಸ್ ಇಸ್ ನಾಟ್ ಚಿನ್ನ. ಸೊ ಈ ಗೋಲ್ಡ್ ಆ ಲಕ್ಸುರಿಯಸ್ಸೇ ಕೊಡೋದು ದೇವರಿಗೆ, ಎದ್ದು ಕಾಣಿಸೋದು. ಮತ್ತು ಆ ಸ್ಟೋನ್ಸ್ ಏನು ಹಾಕ್ತಾರೆ, ದಿಸ್ ಇಸ್ ಆಲ್ ಕಾಲ್ಡ್ ಕುಂದನ್ ಸ್ಟೋನ್ಸ್. ದೀಸ್ ಆರ್ ದ ಸ್ಟೋನ್ಸ್ ಆರ್ ಯೂಸ್ಡ್ ಫಾರ್ ತಾಂಜಾವೂರ್ ಪೇಂಟಿಂಗ್. ಆ ಕುಂದನ್ ಸ್ಟೋನ್ಸ್ನೇ ಅವ್ರು ಯೂಸ್ ಮಾಡೋದು. ಸೊ ಅದನ್ನ ಹಾಕಿ ಈ ರಿಚ್ನೆಸ್ನ, ಈ ಲಕ್ಸುರಿನೆಸ್ನ ನಾವು ಏನಕ್ಕೆ ಫ್ಯಾಬ್ರಿಕ್ ಮೇಲೆ ಕೊಡಬಾರ್ದು ಅಂತ. ಸೊ ಫಸ್ಟ್ ಇಟ್ ಸ್ಟಾರ್ಟೆಡ್ ವಿತ್ ಬ್ಲೌಸಸ್ ಸರ್. ಹಂಗೆ ಹೋಗ್ತಾ ಹೋಗ್ತಾ ಗೊತ್ತಲ್ಲ ನಿಮಗೆ, ಲೇಡೀಸ್ ಮೊದಲೇ ಬಿಡ್ತಾರಾ, ಫಸ್ಟ್ ಒಂದು ಬ್ಲೌಸ್ ಆದರೆ ಸ್ಯಾರಿ ಬಂತು, ಸ್ಯಾರಿ ಆದಮೇಲೆ ಬ್ಯಾಗ್ಸ್ ಬಂತು, ಕ್ಲಚಸ್ ಬಂತು, ಜೊತೆಗೆ ಮನೆಗೆ ಒಂದು ಫ್ರೇಮ್ ಹಾಕೋ ಒಂದು ರಿಂಗ್, ಎಂಬ್ರಾಯ್ಡ್ರಿ ರಿಂಗ್ ಏನು ಮಾಡ್ತೀವಿ ಅದು ಒಂದು ಡಿಸೈನ್ ಆಗಿ ಮಾಡ್ಬೋದು. ಮೇ ಬಿ ಆ ಪೀಸ್ ಇದೆ, ನಾನು ನಿಮಗೆ ತೋರಿಸ್ತೇನೆ. ಸೊ ಅದನ್ನು ಕೂಡ ಒಂದು ನೀವು ಶೋ ಆಗಿ ಮನೆಗೆ ಶೋಕೇಸ್ ಥರನೂ ಇಟ್ಕೋಬೋದು. ಸೊ ಹಲವಾರು ಡಿಸೈನ್ಸ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು ತಾಂಜಾವೂರ್ ಪೇಂಟಿಂಗ್ ಅಲ್ಲಿ. ಅಂಡ್ ಇಟ್ಸ್ ನೀವೇ ಮಾಡಿರೋದಾ? ಹೌದು ಸರ್, ನಾನೇ ಮಾಡಿರೋದು. ನೀವೇ ಮಾಡಿರೋದು? ಖಂಡಿತ ಹ್ಯಾಂಡ್ ವರ್ಕ್. ಹೌದು, ಕಂಪ್ಲೀಟ್ ಹ್ಯಾಂಡ್ ಪೇಂಟೆಡ್, ಹ್ಯಾಂಡ್ ವರ್ಕ್ ಅಂಡ್ ಇಟ್ಸ್ ಅ ಸಿಂಗಲ್ ಹ್ಯಾಂಡ್. ಇದು ಮಾಡೋಕ್ಕೆ ನನಗೆ ಮಿನಿಮಮ್ ಅಂದ್ರೂ ಒಂದು 15 ದಿವಸ, 2 ವಾರ, 1 ವೀಕ್ ಬೇಕಾಗುತ್ತೆ ಸರ್. ರೇಷ್ಮೆ ಸೀರೆ ಮೇಲೂ ನಾವು ಮಾಡ್ತೀವಿ. ಸೊ ಸಿಲ್ಕ್ ಸ್ಯಾರಿಯಲ್ಲಿ ಮಾಡ್ಬೇಕಂದ್ರೆ ಅದು ಬೇಗನೆ ಮುಗಿಯುತ್ತೆ, ಅಂದ್ರೆ 1 ವಾರ ತಗೊಳುತ್ತೆ. ಇದು ಕ್ರೇಪ್ ಆಗಿರೋದ್ರಿಂದ, ಪ್ಯೂರ್ ಕ್ರೇಪ್ ಆಗಿರೋದ್ರಿಂದ, ಸೊ ಆಸ್ ಯು ನೋ ಒಂದೊಂದು ಮೆಟೀರಿಯಲ್ ಕೂಡ ನಮಗೆ ಪೇಂಟ್ ಅದು ಅಬ್ಸರ್ವ್ ಆಗ್ತಾ ಇರುತ್ತೆ. ಸೊ ಇದು ಸ್ವಲ್ಪ ಪೇಂಟ್ ನಮಗೆ ಜಾಸ್ತಿ ಕೆಲಸ ಹಿಡಿತು ಮಾಡೋಕ್ಕೆ. ಸೊ ಅದರಿಂದ ಇದು ನಂಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ದಿವಸ ತಗೊಳ್ತು ಮಾಡೋಕ್ಕೆ. ಸೊ ಇದು ಪ್ಯೂರ್ ಮೈಸೂರು ಕ್ರೇಪ್ ಸರ್. ಇದರಲ್ಲಿ ಹಲವಾರು ಡಿಸೈನ್ ಮಾಡ್ಬೋದು ಸರ್. ಬರೀ ಲೋಟಸ್ ಅಂತಾನೆ ಅಲ್ಲ, ಪಿಕಾಕ್ ಬುಟ್ಟಾಸ್ ಬರುತ್ತೆ, ಎಲಿಫೆಂಟ್ ಬುಟ್ಟಾಸ್ ಬರುತ್ತೆ, ತುಂಬಾನೇ ಬರುತ್ತೆ. ನಾವು ಕೊಲಾಬ್ರೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸೊ ಯಾವುದೇ ಒಂದು ಆರ್ಡರ್ ಈ ತರದ್ ಬಂತು ಅಂತಂದ್ರೆ ವಿ ಆಕ್ಚುಲಿ ಡಿಸ್ಕಸ್, ಅಕಸ್ಮಾತ್ ಪೆನ್ ಕಲಂಕಾರಿ ಸರ್ ಹೋಗುತ್ತಾ, ಇಲ್ಲ ತಾಂಜಾವೂರ್ ಪೇಂಟಿಂಗ್ ಸರ್ ಹೋಗುತ್ತಾ, ಆ ಡಿಸಿಷನ್ ಮೇಲೆ ಕಸ್ಟಮರ್ ಹತ್ರನೂ ಮಾತಾಡಿ ಅವ್ರ ಇನ್ಪುಟ್ಸ್ ತಗೊಂಡು ದೆನ್ ವಿ ಗೋ ಅಹೆಡ್. ನನ್ನ ಹೆಸರು ವೀಣಾ. ಸೊ ಆ್ಯಕ್ಚುಲಿ ನಾನು ಕಾರ್ಪೊರೇಟ್ ವರ್ಲ್ಡಲ್ಲಿ ಆಲ್ಮೋಸ್ಟ್ ಅರೌಂಡ್ 17 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಈ ಪರ್ಟಿಕ್ಯುಲರ್ ಬೊಟೀಕ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು 2022. ಅದಕ್ಕಿಂತ ಮುಂಚೆ ತುಂಬ ಕ್ರೇಜ್ ಇತ್ತು ಸೀರೆಗಳ ಬಗ್ಗೆ. ಹಲವಾರು ಸೀರೆಗಳನ್ನ ನಾವು ಹುಡ್ಕಾಡಿ ಎಲ್ಲ ನಮ್ಮ ಬೀರುನೆಲ್ಲ ತುಂಬಿಸ್ಕೊಂಡಿದ್ವಿ ಆ್ಯಕ್ಚುಲಿ. ಸೊ ಹೀಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಬಂದರು ಮನೆಗೆ, ನಾವು ಹೊಸದಾಗಿ ಮನೆ ಕಟ್ಟಿದ್ದಾಗ. ಅವರು ಬಂದು ಸಡನ್ನಾಗೆ ಹೀಗೆ, ಅವ್ರಿಗೂ ಸೀರೆ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಅವ್ರು ಆ್ಯಕ್ಚುಲಿ ತೆಲುಗು, ಆಂಧ್ರ ಸೈಡವರು. ಸೊ ಅವ್ರು ಬಂದು ಮಾತಾಡ್ತಾ ಇದ್ದಾಗ ದ ಇಂಟ್ರೆಸ್ಟ್ ಬಿಲ್ಟ್, ಹಾಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗಿ ಇವಾಗ ನಾವು ಇಬ್ರು ಒಂದು ತಿಂಗಳು ಸ್ವಲ್ಪ ಒಂದಷ್ಟು ಕಡೆ ಸುತ್ತಾಡಿದ್ವಿ ಹಲವು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ. ಅದು ಕಂಚಿನೇ ಆಗಿರ್ಬೋದು, ಸಾಫ್ಟ್ ಸಿಲ್ಕ್ ಸ್ಯಾರೀಸೇ ಆಗಿರ್ಬೋದು, ಇಲ್ಲ ಅಂದರೆ ಬಡ್ಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ಆಗಿರ್ಬೋದು. ಯಾವಾಗ ಅದು ನಮಗೆ ಇಂಟ್ರೆಸ್ಟಿಂದ ಜಾಸ್ತಿ ಆಗ್ತಾ ಹೋಯಿತು, ವೈ ಡೋಂಟ್ ವಿ ಕನ್ವರ್ಟ್ ದಿಸ್ ಇಂಟು ಅ ಬುಟೀಕ್ ಅನ್ನೋ ಕಾನ್ಸೆಪ್ಟು ಮೈಂಡಿಗೆ ಬಂದಿದ್ದು. ನಾಟ್ ಅ ನಾರ್ಮಲ್ ಸ್ಯಾರಿ ಸ್ಟೋರ್, ವಿ ಆ್ಯಕ್ಚುಲಿ ಪ್ಲ್ಯಾನ್ ಫಾರ್ ಅ ಬುಟೀಕ್. ಬುಟೀಕ್ ಅನ್ನೋ ಕಾನ್ಸೆಪ್ಟು ನಾರ್ಮಲ್ ಸ್ಯಾರಿ ಸ್ಟೋರ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಏನು ಕರೆಕ್ಟು. ಬಟ್ ಇದು ಬುಟೀಕ್ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ಇಟ್ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ವಿಚ್ ಇಸ್ ಅ ವೆರಿ ಯುನೀಕ್ ನೇಮ್. ಅದೇ ಥರನೇ ನಮಗೆ ಅಲ್ಲಿ ಸಿಗೋವಂಥ ಸೀರೆಗಳು ತುಂಬ ಯುನೀಕ್ ಆಗಿರುತ್ತೆ. ಅಂದರೆ ಇಟ್ ಕುಡ್ ಬಿ ಸಮಥಿಂಗ್ ಬೇಸ್ಡ್ ಆನ್ ಅನ್ ಆರ್ಟಿಸಾನ್ಸ್ ವರ್ಕ್ ಆಗಿರ್ಬೋದು. ನೀವು ನೋಡಿದಾಗ ಇವಾಗ ತಾಂಜಾವೂರ್ ಆಗಿರ್ಬೋದು, ಪೆನ್ ಕಲಂಕಾರಿ ಆಗಿರ್ಬೋದು, ಇಲ್ಲ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಫ್ಯಾಬ್ರಿಕ್ಸ್ ಮೇಲೆ ಮಾಡಿ ಒಂದು 2-3 ಆರ್ಟಿಸ್ಟಿಕ್ ವರ್ಕ್ನ ಜೊತೆಲಿ ಸೇರಿಸಿ ಮಾಡೋವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈ ಪರ್ಟಿಕ್ಯುಲರ್ ಸ್ಯಾರಿ ಇದು ನಿಮಗೆ ನಾರ್ಮಲ್ ಸೀರೆ ಅಂಗಡಿಗಳಲ್ಲೆಲ್ಲ ಸಿಗಲ್ಲ. ಇದು ನೋಡಿ, ದಿಸ್ ಇಸ್ ಆ್ಯಕ್ಚುಲಿ ಅ ಪ್ಯೂರ್ ಹ್ಯಾಂಡ್ಲೂಮ್ ಟಸರ್ ಸ್ಯಾರಿ. ಹ್ಯಾಂಡ್ಲೂಮ್ ಟಸರ್, ಕೈ ಮಗ್ಗದ ಟಸರ್ ಸೀರೆ ಅಂತ. ಟಸರ್ ಸೀರೆ ಯಾವ ಭಾಗದ್ದು? ಇದು ಕೋಲ್ಕತ್ತಾ ಸೈಡು, ಛತ್ತೀಸ್ಗಢ ಸೈಡು ಆಗುತ್ತೆ. ಓಕೆ, ಬೆಂಗಾಲ್ ಸೈಡ್. ಹೌದು, ಬೆಂಗಾಲ್ ಮತ್ತೆ ಛತ್ತೀಸ್ಗಢ ಸೈಡು ಮಾಡುವಂತ ಸೀರೆಗಳು. ಅಲ್ಲಿ ಮಾಡಿರುವಂತ ಸೀರೆ ಮೇಲೆ ಇದ್ರ ಮೇಲೆ ನಿಮಗೆ 3 ಥರದ ಕೆಲಸ ಕಾಣಿಸುತ್ತೆ, ಆರ್ಟಿಸಾನ್ಸ್ ವರ್ಕ್. ಇದು ಪೆನ್ ಕಲಂಕಾರಿ ವರ್ಕ್ ಆಕ್ಚುಲಿ. ನೀವು ನೋಡಿದಾಗೆ ಪೆನ್ ಕಲಂಕಾರಿ. ಈ ಸೀರೆನಲ್ಲಿ ಬಾರ್ಡರ್ ಏನಿದೆ ಅದನ್ನು ಕೂಡ ಪೆನ್ ಕಲಂಕಾರಿನೇ. ಹಾಲಿನ ಸ್ಮೆಲ್ ಬಂತು ಅಂತಂದ್ರೆ ಅದು ಪೆನ್ ಕಲಂಕಾರಿಯಿಂದ ಮಾಡಿರುವಂಥ ಕೆಲಸ ಇದು ಅಂತ. ಓಕೆನಾ? ಆಮೇಲೆ ನೀವು ಇದು ಇಲ್ಲೇನು ಡಾಟ್ಸ್ ಇದೆ ಅಂತ ಅನ್ಸುತ್ತೆ ಅಲ್ವಾ, ಇದು ಕೂಡ ಇದನ್ನ ಬಾಂಧನಿ ವರ್ಕ್ ಅಂತ ಹೇಳ್ತೀವಿ, ಈ ಪರ್ಟಿಕ್ಯುಲರ್ ಚುಕ್ಕಿಗಳನ್ನ. ಓಕೆ, ಇದು ಒಂದ್ ತರದ ಗುಜರಾತ್ನಲ್ಲಿ ಫೇಮಸ್ ಇರುವಂತ ಒಂದು ಬಾಂದೇಜ್ ವರ್ಕ್ ಅಂತ ಹೇಳ್ತಾರೆ. ಇದು ಕೂಡ ಒಂದು ಆರ್ಟಿಸಾನ್ ವರ್ಕಿನೇ. ಇಲ್ಲಿ ನೀವು ನೋಡ್ತಾ ಇದ್ರೆ ಡೈಮಂಡ್ ಶೇಪ್ ಅಲ್ಲಿ ಕಾಣ್ತದೆ ಅಲ್ವಾ, ಇದನ್ನೇ ನೀವು ಫ್ಲವರ್ ಆಗಿ ಮಾಡಿಸಬಹುದು, ಇಲ್ಲಾಂದ್ರೆ ಅದರದೇ ಆದಂತ ಶೇಪ್ಸ್ ಕೊಡಬಹುದು. ಈ ಪರ್ಟಿಕ್ಯುಲರ್ ಬಾಂದೇಜ್ ಇದು ಕೂಡ ಕೈಯಲ್ಲೇ ಮಾಡೋವಂಥದ್ದು. ಇದಕ್ಕೆ ನೀಟಾಗೆ ಬಟ್ಟೆನ ಕಟ್ಟಿ ಅದಕ್ಕೆ ಡೈ ಮಾಡ್ತಾರೆ. ಇದು ಕೂಡ ಕಂಪ್ಲೀಟ್ ಪ್ಯೂರ್ ಹ್ಯಾಂಡ್ ವರ್ಕ್. ಎಸ್, ರಿಂಕಲ್ ತರ ಆಗುತ್ತೆ. ಇದನ್ನು ಕೂಡ ರೋಲ್ ಮಾಡಿಸಿದ್ರೆ ಇದನ್ನ
ಪ್ಲೇನ್ ಮಾಡಿಸ್ಬೋದು. ಬಟ್ ಒಬ್ಬೊಬ್ಬರಿಗೆ ದಿಸ್ ಇಟ್ ಸೆಲ್ಫ್ ಇಸ್ ಅ ನೈಸ್ ಫೀಲ್ ಡಿಸೈನ್ ಹೌದು ಅಲ್ವಾ. ಜೊತೆಗೆ ನಿಮಗೆ ಕ್ರೋಶಾ ವರ್ಕ್ ಕೂಡ ಇದೆ, ಇದಾ ಎಂಬ್ರಾಯ್ಡ್ರಿ ಕ್ರೋಶಾ ವರ್ಕ್ ಕೂಡ ಇದೆ. ಸೊ ಈ 3 ಕಲೆಗಳು ಒಂದು ಸೀರೆ ಮೇಲೆ ಬಂದಿರುವಂತದ್ದು. ಸೊ ನೋಡಿ ಬಾಂಧನಿ ವರ್ಕ್ ಗುಜರಾತ್ ಸೈಡ್, ಕರೆಕ್ಟ್. ಆಮೇಲೆ ಪೆನ್ ಕಲಂಕಾರಿ ಶ್ರೀಕಾಳಹಸ್ತಿ ಸೈಡ್, ಶ್ರೀಕಾಳಹಸ್ತಿ ತಿರುಪತಿ ಸೈಡ್, ಇದು ಎಂಬ್ರಾಯ್ಡ್ರಿ ವರ್ಕ್. ಇದು ಸ್ಯಾರಿ ಬಂದು ಕೋಲ್ಕತ್ತಾ ಸೈಡ್, ಕೋಲ್ಕತ್ತಾ ಸ್ಯಾರಿ, ವೆಸ್ಟ್ ಬೆಂಗಾಲ್ ಸೈಡ್. ಇದನ್ನು ಕೂಡ ಕೋಲ್ಕತ್ತಾ ಸೈಡ್ ಅಲ್ಲೇ ಮಾಡಿಸಿರೋದು. ಸೊ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಎಲ್ಲ ಮಿಕ್ಸ್ ಆಗಿ ಕಾಂಬಿನೇಷನ್ ಸೀರೆ ಇದು. ಎಸ್ ಹೌದು. ಸೊ ಸಮಥಿಂಗ್ ಲೈಕ್ ದಿಸ್, ಈ ಥರದ್ದು ಕೆಲಸ ಆಗಿರುವಂಥ ಸೀರೆಗಳು ಏನಿರುತ್ತೆ ಅದು ಯೂಶಲಿ ಬೊಟೀಕ್ ಸ್ಟೈಲ್ ಅಂತ ಹೇಳ್ತೀವಿ. ಬೊಟೀಕ್ ಅನ್ನೋ ಕಾನ್ಸೆಪ್ಟ್ ಅಂಗಡಿಗಳಲ್ಲಿ ಸಿಗೋವಂಥ ಸೀರೆಗಳು. ನಮಗೆ ನೀವು ಕಂಚಿ ಸೀರೆ ಕೇಳಿದ್ರೆ ಕಂಚಿ ಸೀರೆ ಇಲ್ಲ ಅಂತಲ್ಲ, ಬಟ್ ಸಮಥಿಂಗ್ ಟೋಟ್ಲಿ ಡಿಫ್ರೆಂಟ್. ಅಟ್ಲೀಸ್ಟ್ ಒಂದು 90ರಿಂದ 95 ಭಾಗ ಎಲ್ಲೂ ಸಿಗದೇ ಇರೋಂಥ ಸೀರೆಗಳು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಅದು ವಿಶೇಷತೆ ನಮ್ಮ ಅಂಗಡಿನಲ್ಲಿ. ಜೊತೆಗೆ ರೆಗ್ಯುಲರ್ ಸಿಗುವ ಎಲ್ಲವೂ ಸಿಗುತ್ತೆ 1000 ರೂಪಾಯಿ ಇರುತ್ತೆ ಒಂದು ಸೀರೆ ತಗೋಬೇಕು. ನೀವು ಬೊಟೀಕ್ನಲ್ಲೂ ಎಷ್ಟೋ ಜನಕ್ಕೆ ಅದು ಒಂದು ಮಿಸ್ಕನ್ಸೆಪ್ಷನ್ ಇದೆ, ಬೊಟೀಕ್ನಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ, ಸಿಗಲ್ಲ, 1000 ರೂಪಾಯಿ ಸೀರೆನೂ 2000 ರೂಪಾಯಿ ಹೇಳ್ತಾರೆ ಅಂತ ಎಲ್ಲ. ಅದು ಆ್ಯಕ್ಚುಲಿ ನಿಜ ಇಲ್ಲ. ಸೊ ಅದೇ ಸೀರೆ ನೀವೊಂದು ರೆಗ್ಯುಲರ್ ಟ್ರೆಂಡಲ್ಲಿರೋವಂಥದ್ದಕ್ಕೂ ಒಂದು ಯುನೀಕ್ ಟ್ರೆಂಡಲ್ಲಿರೋವಂಥದ್ದಕ್ಕೂ ತುಂಬ ಡಿಫ್ರೆನ್ಸ್ ಏನಿರಲ್ಲ. ನೀವು ಒಂದು 1000 ಮೇಲೆ ಇನ್ನೊಂದು 100 ರೂಪಾಯಿ 150 ರೂಪಾಯಿ ಎಕ್ಸ್ಟ್ರಾ ಅಂತ ಅನ್ಕೊಂಡ್ರು ಒಳ್ಳೆ ಸೀರೆ ಸಿಗುತ್ತೆ ನಿಮಗೆ. ಎಸ್ ಬೊಟಿಕಲ್ಲೂ ಸಿಗುತ್ತೆ. ಅಂದರೆ ಮೇಡಮ್ ನೋಡಿ, ನೀವೀಗ IT ಕಂಪನಿಗಳ ಎಂಪ್ಲಾಯ್ಮೆಂಟ್ ಬ್ಯಾಕ್ಗ್ರೌಂಡ್ನವರು, ಈಗ ಅದು 17 ವರ್ಷ ಬರೀ ಕೆಲಸ ಮಾಡಿದ್ದೀರಿ. ಸೊ ಮಾಡ್ತಾ ಇದ್ದೀನಿ, ಯು ಸ್ಟಿಲ್ ವರ್ಕಿಂಗ್? ಎಸ್. ಇದೆಲ್ಲ ಈ ಕೆಲಸಗಳೆಲ್ಲ ನಡೆಯೋದು ಬರೀ ವೀಕೆಂಡ್ಸ್ ಅಷ್ಟೇ. ವೀಕ್ ಡೇಸ್ ಮಾಡಿದ್ರೆ ಆಮೇಲೆ ನನ್ನ ಅಲ್ಲಿಂದ ಒದ್ದೋಡಿಸ್ತಾರೆ. ಸೊ ವೀಕೆಂಡ್ಸ್ ಮಾತ್ರನೇ ಮಾಡಬೇಕು, ಹಗಲು ರಾತ್ರಿ ಮಾಡಬೇಕು. ನಾವಿದೆಲ್ಲ ಇದನ್ನು ಕಟ್ಟಿರೋದೇ ಹಗಲು ರಾತ್ರಿ ವೀಕೆಂಡ್ಸ್ ಕೆಲಸ ಮಾಡಿ ಮಾತ್ರ. ಸೊ ಅದರಿಂದ ಇದು ನಮಗೆ ತುಂಬ ಹತ್ತಿರವಾಗಿದೆ. ತುಂಬ ಕಷ್ಟಪಟ್ಟಿದ್ದೀವಿ ಒಂದು 4 ಇಯರ್ಸ್. ಇವಾಗ 4th ಇಯರ್ ರನ್ನಿಂಗ್ ಆ್ಯಕ್ಚುಲಿ. ಐ ಆಮ್ ಸಾರಿ, ಬೇರೆ ನನಗೆ ಯಾರು ಹರ್ಟ್ ಮಾಡೋಕ್ಕೆ ಹೇಳ್ತಿಲ್ಲ. ಈಗ IT ಅಥವಾ ಇರುವಂಥವ್ರಿಗೆ ವೀಕೆಂಡ್ಗೋಸ್ಕರ ಕಾಯ್ತಾರೆ, ವೀಕೆಂಡಲ್ಲಿ ಅವರು ಏನೋ ತಮ್ಮ ಲೈಫ್ಗೋಸ್ಕರ ಬದುಕಬೇಕು, ಎಂಜಾಯ್ ಮಾಡಬೇಕು ಅಥವಾ ಎಲ್ಲ ಹೊರಗಡೆ ಹೋಗಬೇಕು ಅಂತಾರೆ. ನೀವು ಮಾಡ್ತಾಯಿಲ್ಲ? ಮಾಡ್ತಿದ್ವಿ, ಮಾಡ್ತಿಲ್ಲ ಅಂತೇನಿಲ್ಲ. ಇವಾಗಲೂ ಕೂಡ ಯಾವಾಗಾದ್ರೂ ಒಂದು ಟೈಮ್ ಸಿಕ್ಕಿದ್ರೆ ಮಾಡ್ತೀವಿ. ಇವಾಗ ಒಂದು ಸ್ವಲ್ಪ ಈ ಕಡೆ ಗಮನ ಕೊಡ್ಬೇಕು. ಯಾಕಂದರೆ ನಾವು ತುಂಬ ಏನಂತಾರೆ ಎಫರ್ಟ್ ಹಾಕಿರೋದ್ರಿಂದ ಇದು ಜಾಸ್ತಿ ಜನಕ್ಕೆ ಗೊತ್ತಾಗಬೇಕು ಅನ್ನೋ ಇದರಿಂದ ಇನ್ನೂ ಸ್ವಲ್ಪ ಜಾಸ್ತಿನೇ ಎಫರ್ಟ್ ಆಗ್ತದೆ. ಸೊ ವೀಕೆಂಡ್ ಬ್ರೇಕ್ ಅಂತ ಏನೂ ತೊಗೊತಿಲ್ಲ. ವೀಕೆಂಡೆಲ್ಲ ಬೊಟೀಕ್ ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತದೆ. ಬಟ್ ಅದು ಯಾಕೆ ಅಂದರೆ ನಿಮಗೆ ಸಂಬಳ ಬರ್ತಿರುತ್ತೆ, ಒಂದು ಕಂಫರ್ಟಬಲ್ ಝೋನ್ ಇರುತ್ತೆ, 17 ವರ್ಷ ಸರ್ವಿಸ್ ಅಂದರೆ ಒಂದು ಒಳ್ಳೆ ಹುದ್ದೆ ಸಿಕ್ಕಿರುತ್ತೆ. ನಿಜ. ಸೊ ವೈ ಆಲ್ ದಿಸ್? ಇದು ಸಿ ಆ್ಯಕ್ಚುಲಿ ದಿಸ್ ಸ್ಟಾರ್ಟೆಡ್ ವಿತ್ ಅ ಪ್ಯಾಷನ್. ಮನ್ಸು ಮಾಡಿದ್ರೆ ಇವಾಗಲೂ ಬೇಕಿದ್ರೆ ಸ್ಟಾಪ್ ಮಾಡಿಬಿಡ್ಬೋದು, ಏನು ಸ್ಟಾಪ್ ಮಾಡೋಕ್ಕಾಗಲ್ಲ ಅಂತೆಲ್ಲ. ಏನಕ್ಕೆ ಸ್ಟಾಪ್ ಮಾಡಬೇಕು? ಯಾಕಂದರೆ ಆ 3 ವರ್ಷದ ಕಷ್ಟ ಏನು ಪಟ್ಟಿದ್ದೀವಿ ಅದು ತುಂಬ ಇಂಪಾರ್ಟೆಂಟು. ಅಂದರೆ ನನಗೆ ಎಸ್ಪೆಷಲಿ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅಂದಮೇಲೆ ಏನಕ್ಕೆ ನಿಲ್ಲಿಸ್ಬೇಕು ಅನ್ನೋದು ನನ್ನ ಪಾಯಿಂಟು. ಯಾಕಂದರೆ ನಾವು ಎಲ್ಲೂ, ನಾನು ಹೇಳಿದ್ನಲ್ಲ ನಿಮಗೆ, 95 ಭಾಗ ಬೆಂಗಳೂರಲ್ಲಿರೋವಂಥ ಯಾವುದೇ ಅಂಗಡಿನಲ್ಲೂ, ಬೆಂಗಳೂರಲ್ಲೇ 95 ಭಾಗ ಯಾವುದೇ ಅಂಗಡಿಲಿ ಸಿಗದೇ ಇರೋವಂಥದ್ದು ನನ್ನ ಅಂಗಡಿನಲ್ಲಿದೆ ಅಂತಂದಮೇಲೆ ಅದನ್ನು ಸ್ಟಾಪ್ ಮಾಡೋ ಅಂತ ಏನಂತಾರೆ ಐಡಿಯಾನೇ ಬರಬಾರ್ದು, ಟು ಬಿ ಫ್ರ್ಯಾಂಕ್. ಸೊ ದಟ್ಸ್ ದ ಹೋಲ್ ಪಾಯಿಂಟ್. ಇವಾಗ ಅಷ್ಟು ಕಷ್ಟಪಟ್ಟು ಇದು ಜನಕ್ಕೆ ಸೇರಿಸ್ಬೇಕು ಅನ್ನೋದೇ ನಮ್ಮ ಖುಷಿ. ಇಂತೆಂಥ ಹಳ್ಳಿಗಳು ಕಾರ್ನರ್ ಮೂಲೆಗಳಲ್ಲಿ ಹೋಗಿ ಹುಡುಕಿ ತಂದಿರೋ ಅಂಥದ್ದು, ಸೋರ್ಸ್ ಮಾಡಿರೋ ಅಂಥದ್ದು, ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ನಾವು ಹುಡುಕಿ ಅಲ್ಲಿ ಹೋಗಿ ತಂದಿರೋ ಅಂಥದ್ದು. ಸೊ ಅದು ಯಾಕೋ ಜನಕ್ಕೆ ತಲುಪಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಸೊ ವಿ ಡೋಂಟ್ ವಾಂಟ್ ಟು ಸ್ಟಾಪ್ ಅಷ್ಟೇ. ಬಟ್ ನೀವು ಇದನ್ನ ಹಣಕ್ಕೋಸ್ಕರ ಶುರು ಇಲ್ಲ ಹಣಕ್ಕೋಸ್ಕರ ಅಂತೂ ಗ್ಯಾರಂಟಿ. ಯಾಕಂದರೆ ನಮಗೆ IT ಜಾಬ್ ಇದೆ, ನಾವು ಅದರಿಂದ ಸಂಪಾದನೆ ಮಾಡಿ ನಮ್ಮ ಫ್ಯಾಮಿಲಿನ ರನ್ ಮಾಡಬೇಕು ಅನ್ನೋವಂಥದ್ದು ಏನಿಲ್ಲ. ಡೆಫಿನೆಟ್ಲಿ ನೋ. ಇಟ್ಸ್ ಜಸ್ಟ್ ಅಬೌಟ್ ಗಿವಿಂಗ್ ಸಮಥಿಂಗ್ ಆರ್ಟಿಸ್ಟಿಕ್ ಸ್ಟಫ್ಸ್ ಟು ದ ಪೀಪಲ್. ವ್ಯಾಲ್ಯೂ ಫಾರ್ ಮನಿ ಅಂತೂ ಇದ್ದೇ ಇರುತ್ತೆ. ದಟ್ ಈಸ್ ದ ವರ್ಡ್, ವ್ಯಾಲ್ಯೂ ಫಾರ್ ಮನಿ. ಬೊಟೀಕ್ ಅಂದಿದ ತಕ್ಷಣ ಅದೇ ನಾನು ಹೇಳಿದ್ನಲ್ಲ, ಅಲ್ಲ, ಇಟ್ಸ್ ವ್ಯಾಲ್ಯೂ ಫಾರ್ ಮನಿ. ವ್ಯಾಲ್ಯೂ ಫಾರ್ ಮನಿ. ನೀವು ಎಲ್ಲೇ ಹೋಗಿ ಹುಡುಕಿದ್ರು ಜನ ಕೆಲವ್ರಿಗೆ ಅನಿಸುತ್ತೆ ಸ್ವಲ್ಪ ಕಾಸ್ಟ್ಲಿ ಆಯ್ತೇನೋ ಅಂತ. ಬಟ್ ಆ ಸ್ವಲ್ಪ ಕಾಸ್ಟ್ಲಿ ಹಿಂದೆ ಎಷ್ಟು ಕಷ್ಟ ಅಡಗಿದೆ ಅನ್ನೋದು ಅರ್ಥ ಆದರೆ ಅವರು ಕೂಡ ಎಸ್ ನೀವು ಆ್ಯಕ್ಚುಲಿ ಕೊಡ್ತಾ ಇರೋ ಬೆಲೆ ಕಮ್ಮಿನೇ, ಅಂದರೆ ನಾವು ಜನಕ್ಕೆ ಹತ್ರ ಈಸ್ಕೊಳ್ತಾ ಇರೋ ಬೆಲೆ ಕಮ್ಮಿನೇ ಅಂತ ಗ್ಯಾರಂಟಿ ಅನಿಸುತ್ತೆ. 100%. ನೋಡಿ, ನೀವು ಹಣಕ್ಕೋಸ್ಕರ ಶುರು ಮಾಡಿಲ್ಲ, ಆದರೆ ನಿಮಗೆ ಹಣನೂ ಕೊರತೆ ಆಗಿಲ್ಲ ಶುರು ಮಾಡಿದ್ಮೇಲೆ. ವೀಕೆಂಡಲ್ಲಿ ನೀವು ಆಗ್ತೀರಿ ಎಫರ್ಟಿಗೆ. ಅಂದರೆ ಇವಾಗ ಹುಡುಕ್ಬೇಕು ಅಂತಂದರೆ ಖರ್ಚು ಮಾಡ್ಕೊಂಡು ಹೋಗ್ತಿದ್ದೀವಿ. ಹಂಗಂತ ಅಂದ್ಬಿಟ್ಟು ಪ್ಲೇನ್ನಲ್ಲಿ ಎಲ್ಲ ಕಡೆ ಕಾರಲ್ಲಿ ಓಡಾಡ್ತಿಲ್ಲ. ರೆಗ್ಯುಲರ್ ಇನ್ನು BMTC ಬಸ್ಸು, ಇಲ್ಲ ನಮ್ಮ KSRTC ಬಸ್ಸು, ಇಲ್ಲ ತಮಿಳ್ನಾಡು ಸೈಡ್ ಹೋದರೆ ಅವ್ರ ಗೌರ್ಮೆಂಟ್ ಬಸ್ಸಸ್ಸು, ಅಂಥದ್ರಲ್ಲೇ ಓಡಾಡಿ ಮೂಲೆ ಹಳ್ಳಿಗಳಲ್ಲಿ ಹೋಗಿ, ಅಕಸ್ಮಾತ್ ಏನಾದರೂ ತುಂಬ ದೂರ ಇದೆ, ಬಸ್ ಹೋಗಲ್ಲ, ನಮ್ಗೆ ಟೈಮ್ ಇಲ್ಲ ಅಂತಂದರೆ ಆಟೋ. ಇಷ್ಟೇ
ಈ ಸಾಧನೆಗಳ ಮುಖಾಂತರನೇ ನಾವು ತಲುಪಿರುವಂಥದ್ದು. ಅಲ್ಲಲ್ಲೇ ಸ್ಟ್ರಗಲ್ ಮಾಡ್ತಿರ್ತಾರೆ, ಬಟ್ ಈ 3 ವರ್ಷದಲ್ಲೇ ಇವು ಕಮ್ ಟು ಸಮ್ ಲೆವೆಲ್. ಎಸ್ ನಮಗೆ ಇವಾಗ ಬೆಸ್ಟ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಜನಕ್ಕೆ ಹೇಗೆ ತಲುಪಿಸೋದು ಅಂತ ನಮಗೆ ಗೊತ್ತಿದೆ. ಒಂದು ಸತಿ ಜನ ಬಂದು ನಮ್ಮ ವೆರೈಟೀಸ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನು ತಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಹಾ ಎಸ್, ಜಸ್ಟ್ ಕಮ್ ಫಾರ್ ಅ ಟೂರ್, ಯು ಕ್ಯಾನ್ ವ್ಯಾಲಿಡೇಟ್ ಅವರ್ ಸ್ಟಫ್ಸ್. ಇನ್ಫ್ಯಾಕ್ಟ್ ನಾನು ಅಷ್ಟು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ನಿಮಗೆ ಕೊಡಬಲ್ಲೆ. ಜೊತೆಗೆ ನಮ್ಮಲ್ಲಿ ಏನಿದೆಯೋ ಅದನ್ನ ಹೀಗೆ ಅಂತ ಹೇಳೋ ಅಂತ ಅಭ್ಯಾಸ. ಯಾಕಂದ್ರೆ ನಾವು ಪ್ಯಾಷನಿಂದ ವರ್ಕ್ ಮಾಡ್ತಾ ಇರೋದ್ರಿಂದ ಅದರದ್ದು ಆಳ ತಿಳ್ಕೊಂಡೇ ನಾವು ಏನೇ ಒಂದು ನಮ್ಮ ಅಂಗಡಿ ಒಳಗಡೆ ತೊಗೊಂಬರೋವಂಥದ್ದು. ಸೊ ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲದಿದ್ರೆ ನಾವು ಅಂಗಡಿನಲ್ಲಿ ಯೂಶಲಿ ತರಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಾನೇ ಕನ್ವಿನ್ಸ್ ಆಗಿಲ್ಲ ಅಂದಮೇಲೆ ನಾನು ನನ್ನ ಕಸ್ಟಮರ್ಸ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತ ನನ್ನ ಮನಸ್ಸಿಗೆ ಬರೋವಂಥದ್ದು. ಅದರಿಂದ ನನ್ನ ಅಂಗಡಿನಲ್ಲಿ ಏನೇ ಇತ್ತು ಅಂತಂದ್ರೂ ಅದಕ್ಕೆ ವ್ಯಾಲ್ಯೂ ಇದೆ, ಪ್ಲಸ್ ಅದ್ರದ್ದು ಏನು ಡೀಟೇಲ್ಸ್ ಇದೆ ಅದನ್ನ ನಾನು ಕಸ್ಟಮರ್ ಕೊಡೋದಕ್ಕೆ ಫುಲ್ ಕಾನ್ಫಿಡೆನ್ಸ್ ಇಂದ ಕೊಡ್ತೀನಿ. ಮತ್ತು ಮುಕ್ತವಾಗಿ ಜನ ಬರ್ಬೋದು ಇಲ್ಲಿಗೆ ಆರಾಮಾಗೆ, ತಗೊಳ್ಳೇಬೇಕು ಅನ್ನೋ ಏನಿಲ್ಲ, ಕಂಪಲ್ಷನ್ ಇಲ್ಲ. ಇದನ್ನ ಒಂದು ಸ್ಯಾರಿ ಬಿಸ್ನೆಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಆಕ್ಚುಲಿ ದಿಸ್ ಇಸ್ ನಾಟ್ ಅ ಸ್ಯಾರಿ ಬಿಸ್ನೆಸ್, ಇಟ್ ಈಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಅದಕ್ಕೆ ನಾನು ಹೇಳಿದ್ದು ದಿಸ್ ಇಸ್ ಅ ಬೊಟಿಕ್ ಕಾನ್ಸೆಪ್ಟ್. ಬೊಟಿಕ್ ಕಾನ್ಸೆಪ್ಟ್ ಅಂದರೆ ಇಟ್ ಈಸ್ ಅ ಕೊಲಾಬ್ರೇಷನ್ ಆಫ್ ಮಲ್ಟಿಪಲ್ ಪೀಪಲ್ ಇನ್ ಇಟ್. ಸೊ ಆ ಥರದ್ದು. ಸೊ ಹಾಗಾಗಿ ಬನ್ನಿ, ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ಆಲ್ಸೋ ಬಂದು ವಿಸಿಟ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ, ಆನ್ಲೈನಲ್ಲಿ ಅವ್ರದ್ದು ಇದೆ, ಸಂಪೂರ್ಣವಾಗಿ ತೊಗೋಬೋದು. ಕಂಗ್ರ್ಯಾಚುಲೇಷನ್ಸ್. ನಾನು ಕೇಳ್ಪಟ್ಟೆ ಕಳೆದ ವರ್ಷ ಒಂದು 45 lakhsಗೆ ನೀವು ಟ್ಯಾಕ್ಸ್ ಫೈಲ್ ಮಾಡಿದ್ರಿ ಅಂತ. ಅಭಿನಂದನೆಗಳು ತಮಗೆ. ಸೊ ಬಹಳ ದೊಡ್ಡ ಇನ್ಸ್ಪಿರೇಷನ್ ನನಗನ್ಸೋ ಪ್ರಕಾರ. ಯಾಕಂತಂದರೆ ನೀವು ಹೇಳಿದ್ರಿ ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ನೀವು ವರ್ಕ್ ಮಾಡ್ತಿರೋದು ಅಂತ ಹೇಳಿ. ಸೊ ಹಂಗೆ ಅಭಿನಂದನೆಗಳು ತಮಗೆ. ಸೊ ನಮ್ಗೆ 1 by 1 ತೋರಿಸ್ಬೋದಾ ನೀವು ಏನೇನಿದೆ ಡೆಫಿನೆಟ್ಲಿ ನೋಡೋಣ. ಮೇಡಮ್ ನೀವು ಹೇಳಿದ್ರಿ 1000 ರೂಪಾಯಿಗೆಲ್ಲ ಸೀರೆ ಸಿಗುತ್ತೆ ಅಂತ. ಹೇಗೆ ನಂಬಬೇಕು ನಿಮ್ಮನ್ನ? ನಂಬಲೇಬೇಕು ಸರ್, ಯಾಕಂದ್ರೆ ಇದೆಯಲ್ವಾ. ಸೊ ಫಾರ್ ಎಕ್ಸಾಂಪಲ್ ಈ ನಡುವೆ ರೆಗ್ಯುಲರ್ ವೇರ್ಸ್ಗೆ ಸಮಥಿಂಗ್ ಯೂನಿಕ್ ಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಸಿಲ್ಕ್ ಕಾಟನ್ ಕೈಂಡ್ ಆಫ್ ಇದು ಫ್ಯಾಬ್ರಿಕ್. ಅದ್ರ ಮೇಲೆ ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿಸಿದೀವಿ. ಇದು ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ. ಈ ಸ್ಕ್ರೀನ್ ಪ್ರಿಂಟಿಂಗ್ಗೆ ದಟ್ ಇಸ್ ದ ಕಲರ್ ಕಾಂಬಿನೇಷನ್ ವಿತ್ ಸ್ಕ್ರೀನ್ ಇದು ಬ್ಲಾಕ್ ಪ್ರಿಂಟಿಂಗ್ ಬ್ಲೌಸ್. See, this is a very unique kind of a combination which will come around 1000 only. ಸೊ ಇದು ಒಂದು ಕೂಡ ಇದು ಗ್ಲಾಸ್ ವರ್ಕ್ ಅಲ್ಲಿ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿ ಹಾಕಿಕೊಂಡು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ದು ಟೆಂಪಲ್ ವಿಸಿಟ್ ಆಗಿರಬಹುದು, ಕಾಲೇಜು ಲೆಕ್ಚರರ್ಸ್ಗೆ, ಸ್ಕೂಲ್ ಟೀಚರ್ಸ್ಗೆ, ಎನಿಬಡಿ ಆಫೀಸ್ ವೇರ್, ಎನಿಥಿಂಗ್, ಈವನ್ ಸಮ್ ಫಂಕ್ಷನ್ಸ್ ಗಳಿಗೆ. ಹೌದು ತುಂಬಾ ಚೆನ್ನಾಗಿ ಸಿಂಪಲ್ ಬಟ್ ಬ್ಯೂಟಿಫುಲ್ ಆಗಿದೆ ನೋಡಿ. ಬಾರ್ಡರ್ ಎಲ್ಲ ಕಟ್ಟಿದ್ದಾರೆ ಇದನ್ನ. ಹೌದು, ಇದೆಲ್ಲ ನಿಮ್ಗೆ ಹ್ಯಾಂಡ್ಲೂಮ್ ಲುಕ್ ಕೊಡುತ್ತೆ. ಇದೂ ಸೇಮ್ ಅರೌಂಡ್ 1000. ವಾವ್, ಸೂಪರ್. ಅದು ವಿತ್ ಬ್ಲೌಸ್. ಹೌದು, ವಿತ್ ಬ್ಲೌಸ್, ವಿತ್ ಗ್ಲಾಸ್ ವರ್ಕ್ ಅಂಡ್ ನಿಮ್ಗೆ ಸ್ಕ್ರೀನ್ ಪ್ರಿಂಟಿಂಗ್ ಎಲ್ಲ ಸಿಗುತ್ತೆ. ಗ್ರೇಟ್, ವೆರಿ ನೈಸ್. ಒಂದು 2,000 to 3,000 ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಒಂದು 2,000 to 3,000 ಅಲ್ಲಿ ಅಂತಂದ್ರೆ ನಿಮ್ಗೆ ಈ ತರದ ವೆರೈಟೀಸ್ ಕೂಡ ಬರುತ್ತೆ. ಸಮಥಿಂಗ್ ವಿತ್ ಸಚ್ ಕೈಂಡ್ ಆಫ್ ಫ್ರೆಂಚ್ ನಾಟ್ಸ್ ನಿಮ್ಗೆ. ಇದು ಹ್ಯಾಂಡ್ ವರ್ಕ್. ಹ್ಯಾಂಡ್ ವರ್ಕ್. ಸೊ 3,000 to 3,500 ಒಳಗಡೆ ಅನ್ಕೊಳ್ಳಿ ಇದು. ಮತ್ತೆ ಇದನ್ನು ಅಷ್ಟೇನೆ ನಿಮ್ಗೆ 2,500 ಒಳಗಡೆನೆ ಬಂದ್ರು ಬರುತ್ತೆ, ಹೇಳಕ್ಕಾಗಲ್ಲ. ದಿಸ್ ಇಸ್ ಆಲ್ಸೋ ಬ್ಯೂಟಿಫುಲ್ ಆರ್ಗ್ಯಾನ್ಸಾ ವಿತ್ ಮಟ್ಕಾ ಸಿಲ್ಕ್ ಫ್ಯಾಬ್ರಿಕ್. ಅದ್ರ ಮೇಲೆ ನಿಮ್ಗೆ ಈ ಎಂಬ್ರಾಯ್ಡ್ರಿ ಮಾಡಿರೋಂಥ. ಈ ಎಂಬ್ರಾಯ್ಡ್ರಿ ಬಟ್ ನೋಡಿ ಇದೆಲ್ಲ ಒಂಥರ ಈ ಹೋಲ್ ಕಾನ್ಸೆಪ್ಟ್ ನೋಡಿ. ಇದು ಹೊಸ ಕಟ್ ವರ್ಕ್ ಅಂತಾರೆ ಇದನ್ನ. ಕಟ್ ವರ್ಕ್ ನೋಡಿ. ಸೊ ನಿಮ್ಗೆ ಇದು ಎಲಿಗೆನ್ಸ್ ವೈಸ್ ಅಂತೂ ನೀವು ಯೋಚನೆ ಮಾಡೋದು ಬೇಡ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಏನ್ ಸೆಮಿ ಇವಾಗ ತುಂಬಾ ಟ್ರೆಂಡ್ ಇರೋದು ಸೆಮಿ ಮೈಸೂರು ಸಿಲ್ಕೆ ಅಂತ ಯೋಚನೆ ಮಾಡ್ತಾರೆ, ಅಂದ್ರೆ ನಮ್ಮ ಕನ್ನಡ ಮಾತಾಡುವಂಥ ಜನ. ಆ ಥರ ಅಂತ ಏನಿಲ್ಲ, ಇಂಥ ಸೀರೆಗಳು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ವೆನ್ ಯು ವೇರ್ ಸಮಥಿಂಗ್ ಯು ಹ್ಯಾವ್ ಟು ಲುಕ್ ಔಟ್ ಆಫ್, ಅಂದ್ರೆ ನಿಮ್ಮನ್ನ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಹಾಕೋಬೇಕು ಸಮಥಿಂಗ್ ಅಂತಂದ್ರೆ ಯು ಹ್ಯಾವ್ ಟು ವಿಸಿಟ್ ವೃಷಭ ವಸ್ತ್ರ. ಸೂಪರ್. ಇದು ಕೂಡ ನಿಮಗೆ ವಿತಿನ್ 2,500 ಒಳಗಡೆ ಬರುತ್ತೆ. ಈ ಸ್ಯಾರೀಸು ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಹೌದು, ತುಂಬಾ ಸಾಫ್ಟ್, ಲೈಟ್ ವೇಟ್. ಹೌದು, ಬಟ್ ಹ್ಯಾಂಡ್ ವರ್ಕ್ ಇದೆ ನೋಡಿ. ಹೌದು, ಹ್ಯಾಂಡ್ ವರ್ಕ್ ಹೂವೆಲ್ಲ ಇದೆ. ಹೌದು. ಮತ್ತೆ ಈ ಕಡೆ ನೀವು ನೋಡಿದ್ರೆ ಜಾಮ್ದಾನಿ ವರ್ಕ್ ಅಂತ ಹೇಳ್ತಾರೆ, ಕೋಲ್ಕತ್ತಾದು ಸ್ಪೆಷಲ್ ಜಾಮ್ದಾನಿ ವರ್ಕ್ ಇದೆಲ್ಲ. ಎಸ್, ಇದು ನಿಮಗೆ 3,000 ಒಳಗಡೆನೆ ಬರುತ್ತೆ. ಹೌದು. ಕೆಲವರು ಈ ನಡುವೆ ಮಂಗಲ್ಗಿರಿ ಫ್ಯಾಬ್ರಿಕ್ ಅಲ್ಲಿ ಈ ತರದ ಪ್ರಿಂಟ್ಸ್ ಬೇಕು ಅಂತ ಕೇಳ್ತಾರೆ. ಐದರ ಅಜ್ರಕ್ ಪ್ರಿಂಟ್ಸ್ ಆಗಿರ್ಬೋದು, ಕಲಂಕಾರಿ ಪ್ರಿಂಟ್ಸ್ ಆಗಿರ್ಬೋದು. ಇದೆಲ್ಲ ನಿಮಗೆ 1,500 ಒಳಗಡೆನೂ ಬಂದರೂ ಬರುತ್ತೆ, ಹೇಳಕ್ಕಾಗಲ್ಲ. ಎಸ್, ಇದೆಲ್ಲ ಆ ಥರದ್ದು ಫ್ಯಾಬ್ರಿಕ್ಸ್. ಎಸ್, ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ 5,000 ರೇಂಜಲ್ಲಿ ಅಂತಂದರೆ ನಿಮಗೆ 5,000 to 6,000 ಹೇಳ್ತೀನಿ. ಅರೌಂಡ್ 6,000 ರೇಂಜಲ್ಲಿದೆ. ನಾಟ್ ಜಸ್ಟ್ ಅಬೌಟ್ ದ ಪ್ಯೂರ್ ಟಸರ್, ನಿಮ್ಗೆ ಆ ಡಿಜಿಟಲ್ ಪ್ರಿಂಟ್ ನೋಡಿ, ಆಮೇಲೆ ಈ ಕಟ್ ವರ್ಕ್ ನೋಡಿ. ಕಟ್ ವರ್ಕ್ ಇದೆ ನೋಡಿ, ಇದಕ್ಕೆ ನೋಡಿ ಕಟ್ ವರ್ಕ್ ಅಂದ್ರೆ ಆಲ್ ದೀಸ್ ಆರ್ ಯೂನಿಕ್ ಕಾನ್ಸೆಪ್ಟ್ಸ್ ಆ್ಯಕ್ಚುಲಿ. ಓಕೆ, ಕಟ್ ವರ್ಕ್ ವಿತ್ ಎಂಬ್ರಾಯ್ಡ್ರಿ. ಎಸ್, ಅಂದರೆ ಮಷಿನ್ ಎಂಬ್ರಾಯ್ಡ್ರಿ. ಓಕೆ, ವಿತ್ ಗ್ಲಾಸ್ ವರ್ಕು. ಕರೆಕ್ಟ್. ಇದೆಲ್ಲ ನಿಮಗೆ ಒಂದು 5,300 to 6,000 ಒಳಗಡೆ ಬರುತ್ತೆ. ಓಕೆ, ಅದು ಬಿಟ್ಟರೆ ನಿಮಗೆ ಈ ಥರ ಇದು ಕೂಡ ತುಂಬ ಈ ನಡುವೆ ಅಜ್ರಕ್
ಅಜ್ರಕ್ಸ್ ತುಂಬ ಫೇಮಸ್ಸು, ಈ ಥರದ್ದು ಕೂಡ ಸಿಗುತ್ತೆ. ಇದನ್ನು ಗೋಟಪಟ್ಟಿ ವರ್ಕ್ ಅಂತ ಹೇಳ್ತಾರೆ, ಟಿಶ್ಯೂ ವರ್ಕ್ ಅಂತಾರೆ, ಗೋಟಪಟ್ಟಿ ವರ್ಕ್ ಅಂತಾರೆ. ಇದು ಕೂಡ ನಿಮಗೆ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್. ಓಕೆ, ಅಜ್ರಕ್ ಈಸ್ ಆಲ್ಸೋ ವೆರಿ ಫೇಮಸ್ ಫಾರ್ ಅಜ್ರಕ್ ಅನ್ನೋದೇನು, ಅಜ್ರಕ್ ಈಸ್ ಆಲ್ಸೋ ಕೈಂಡ್ ಆಫ್ ಪ್ರಿಂಟ್ಸ್. ಓಕೆನಾ, ಇದು ಗುಜರಾತ್ನಲ್ಲೇ ಇರುವಂಥ ಕಚ್ ಅನ್ನೋ ಜಾಗದಲ್ಲಿ ಈ ಪರ್ಟಿಕ್ಯುಲರ್ ಅಜ್ರಕ್ ಪ್ರಿಂಟ್ ಸ್ಯಾರೀಸು ಮಾಡೋವಂಥದ್ದು. ಎಸ್ಪೆಷಲಿ ಪ್ಯೂರ್ ಮೊದಾಲ್ ಸಿಲ್ಕ್ ಮೇಲೆ ಮಾಡ್ತಾರೆ. ಮೊದಾಲ್ ಸಿಲ್ಕ್ದು ಒರಿಜಿನಲ್ ನೀವು ನೋಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ಜಸ್ಟ್ ಒಂದು ದುಪ್ಪಟ ತೋರಿಸ್ತೀನಿ ನಾನು, ನೀವು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಸಾಫ್ಟ್ ಆಗಿದೆ. ದಿಸ್ ಇಸ್ ನಾಟ್ ಸ್ಯಾಟಿನ್, ದಿಸ್ ಇಸ್ ಪ್ಯೂರ್ ಮೊದಾಲ್ ಸಿಲ್ಕ್. ಮೊದಾಲ್ ಅಂತ ಟೆಕ್ಸ್ಚರ್. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪ್ಯೂರ್ ವೆಜಿಟೇಬಲ್ ಡೈ ಇಂದ ಮಾಡಿರುವಂಥ ಪ್ರಿಂಟ್ಸ್. ಇದು ಆ ಥರದ್ರಲ್ಲೇ ಇದು ಇದರಲ್ಲೇ ಒಂದು 4-5 ಕಲರ್ಸು ವೆರೈಟೀಸು ಎಲ್ಲ ಸಿಗುತ್ತೆ. ಆಮೇಲೆ ಇದೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ಟಿಶ್ಯೂ ಸಿಲ್ಕ್ ಸ್ಯಾರೀಸು ಎಲ್ಲ ಕೇಳ್ತಾರೆ ಜನ. ಇದು ತಿರ್ಗಾ ಅಗೇನ್ ಇಸ್ ಮಸ್ಲಿನ್ ಸಿಲ್ಕ್, ಕೋಲ್ಕತ್ತಾ ಸ್ಪೆಷಲ್ ಮಸ್ಲಿನ್ ವಿತ್ ಎಂಬೆಡೆಡ್ ಸೀಕ್ವೆನ್ಸ್ ವರ್ಕ್. ಇದೊಂದೇ ಎಲ್ಲ ನೋಡಿ, ಪ್ಯೂರ್ ಟಿಶ್ಯೂನಲ್ಲೂ ಕೂಡ ಇದು ಕೂಡ ತುಂಬ ಟ್ರೆಂಡಿಂಗ್ ಸ್ಯಾರೀಸ್ ಇವೆಲ್ಲ. ಪ್ಯೂರ್ ಟಿಶ್ಯೂ ಸಿಲ್ಕ್ ಸ್ಯಾರೀಸು ಪ್ಯೂರ್ ಇದಾವೆಲ್ಲ. ಸೊ ಇವೆಲ್ಲ ನಿಮಗೆ ಒಂದು 6,500 ಹಿಡಿದು 9,000ವರೆಗೂ ಹೋಗುತ್ತೆ ಈ ಥರದ ಸ್ಯಾರಿಗಳೆಲ್ಲ. ಎಂಬೆಡೆಡ್ ವರ್ಕ್ ಕರೆಕ್ಟ್, 9,000ರಿಂದ 9,000ವರೆಗೂ ಹೋಗುತ್ತೆ. ಓಕೆನಾ, ಮತ್ತು ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಆ್ಯಕ್ಚುಲಿ. 5,000 ಹೇಳಿದ್ವಲ್ಲ, ಸೊ ಆ ರೇಂಜಲ್ಲಿ ಇವೆಲ್ಲ ಇದೆ. ತುಂಬ ಒಳಗಡೆ ನೀವು ಇಟ್ಟಿದ್ದೀವಿ, ಇಲ್ಲಿ ಸ್ವಲ್ಪ ಸುಮ್ಮನೆ ಡಿಸ್ಪ್ಲೇಗೆ ಸ್ವಲ್ಪ ಹಾಕಿದ್ದೀವಿ. ಸೊ ನೀವು 1,000 ಹತ್ತರಿಂದ ಶುರು ಮಾಡಿದ್ರೆ ವಾಟ್ ಇಸ್ ದ ಮ್ಯಾಕ್ಸಿಮಮ್ ರೇಂಜ್? ಮ್ಯಾಕ್ಸಿಮಮ್ ರೇಂಜ್ ನಮ್ಮ ಹತ್ರ ಸದ್ಯಕ್ಕಿರೋವಂಥದ್ದು 35,000ವರೆಗೂ ಸಿಗುತ್ತೆ. ಪ್ಯೂರ್ ಝರಿ ಸೀರೆಗಳೆಲ್ಲನೂ ಇದೆಯಲ್ಲ, ಪ್ಯೂರ್ ಝರಿ ಸೀರೆಗಳೆಲ್ಲ 20,000ರಿಂದ 22,000 ಸ್ಟಾರ್ಟ್ ಆದರೆ 35,000ವರೆಗೂ ಸಿಗುತ್ತೆ. ಓಕೆ, ಪ್ಯೂರ್ ಝರಿ ಅಂದರೆ ಮೀನ್ಸ್ ಅದರಲ್ಲಿ ಗೋಲ್ಡ್ ಆಲ್ಸೋ ಇನ್ಕ್ಲೂಡೆಡ್. ಎಸ್ ಕರೆಕ್ಟ್, ಬಂಗಾರ ಕೂಡ ಇರ್ತದಲ್ಲ ಜರಿಲಿ. ಅದರಿಂದ ಇನ್ಫ್ಯಾಕ್ಟ್ ದಟ್ ಈಸ್ ಅ ರಿಯಲ್ ವ್ಯಾಲ್ಯೂ ಫಾರ್ ಮನಿ. ಅಗೇನ್ ಅಂಥ ಸೀರೆಗಳನ್ನ ಜನ ತೊಗೋಬೇಕು ಅಂತ ನನಗನ್ಸುತ್ತೆ ಆದಷ್ಟು. ಯಾಕಂತಂದರೆ ಇಟ್ ಆಲ್ವೇಸ್ ಹ್ಯಾಸ್ ಅ ರೀಸೇಲ್ ವ್ಯಾಲ್ಯೂ ಅಲ್ವಾ. ಎಲ್ಲ ಅಕ್ರಾಸ್ ಇಂಡಿಯಾ ಎಲ್ಲೆಲ್ಲಿ ಏನಿದೆ ಅದನ್ನು ಭಾಗವಾಗಿ ನೋಡಿಕೊಂಡು ಅದರದ್ದು ಜಾಗಗಳ ಬಗ್ಗೆನೂ ಕೂಡ ತಿಳಿಸ್ಕೊಡೋಣ. ಸೊ ಪೀಪಲ್ ವಿಲ್ ಬಿ ಇಂಟ್ರೆಸ್ಟೆಡ್ ಅಂತ ಅನ್ಸುತ್ತೆ. ಬನ್ನಿ, ಒಂದು ಭಾರತ ಯಾತ್ರೆ ಮಾಡೋಣ ಅಂತ ನಾವು. ಸೊ ಈ ಸೀರೆಗಳ ಮೂಲಕ ಆಲ್ ದಿ ಬೆಸ್ಟ್.